ಅದ್ಭುತ 2 3 ಅಂಕದ ಮುನ್ನಡೆ ಗಣೇಶ್ ಅವರ ಎಂತ ಪ್ರಯತ್ನ ಬರ್ತಾ ಇದೆ. ಇನ್ನು ಕೂಡ ಸಗಲ್ ಬರ್ತಾ ಇದೆ. ಕಾದುಗಳ ನಿರೀಕ್ಷೆ ಅಂಗಡದಿಂದ ಆಚಗ ಇಲ್ಲಿ ಬಾಗಲಕೋಟೆ ತಂಡದ ಬಬ್ಲು ನಿಧಾನಗತಿಯಲ್ಲಿ ಪಂದ್ಯ ಆರಂಭಗೊಂಡಿದೆ. ರೈಡರ್ ಎಂಡರ್ ಲಾಭ. ಈ ರೈಡರ್ ಸೆಲ್ಫ್ ಔಟ್ ಆಗ್ತಾ ಇದಾರೆ. ಬ್ಯಾಲೆನ್ಸ್ ಅನ್ನ ತಪ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಮತ್ತೊಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. 2-0. ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವೆ ಈ ಬಾರಿ ಹಿಂಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. ಗಣೇಶ್ ಅವರಿಂದ ಟ್ಯಾಕಲ್ ಬರ್ತಾ ಇದೆ. ದಾಳಿಗೊಂದಿಗೆ ಪಂದ್ಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಗಣೇಶ್. ಬಾಗಲಕೋಟೆ ತಂಡದ ಹಿಂದಿನ ಪಂದ್ಯ ನೋಡಿದರೆ ಏಕಾಂಗಿಯಾಗಿ ಹೋರಾಟ ಮಾಡಿದಂತ ಆಟಗಾರ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನ ಕಾಣತಕ್ಕಂತ ಆಟಗಾರ. ಆರಂಭಿಕ ದಾಳಿಯಲ್ಲಿ ಅದ್ಭುತವಾದ ಹ್ಯಾಂಡ್ ಟಚ್ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಆಟವನ್ನು ಆಡ್ತಾ ಇದ್ದಾರೆ. ರೈಟ್ ಕವರ್ ಜಾಗದಲ್ಲಿ ಇದ್ದಂತ ಆಟಗಾರನ ಅಂಗಡದಿಂದ ಆಚೆ ಕಳಿಸುವ ನಿಟ್ಟಿನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 2-2 ಸಮಬಲ. ರೋಚಕವಾದಂತಹ ಪಂದ್ಯ ಇದೆ ಮೈದಾನದ ಮಧ್ಯದಲ್ಲಿ. ಇಲ್ಲಿ ಬರ್ತಾ ಇದೆ ಪೊನ್ನಪ್ಪ ಮತ್ತು ಮಲ್ಲಿಕಾರ್ಜುನ ಕಾಂಬಿನೇಷನ್. ಬಾಗಲಕೋಟೆ ಮೊದಲನೇ ಹೆಸರು ಬಳಿಗಾರ. ಬಳೆ ಹಿಡುವುದರಿಂದ ಬಾಗಲಕೋಟೆ. ಬಾಗಲಕೋಟೆಯ ಮೊದಲನೇ ಜಿಲ್ಲೆ ಕಲಾದಗಿ ಗೊತ್ತಿರ್ಬೇಕು. 3-2 ಪಂದ್ಯ. ವಿನೋದ್ ದಾಳಿ ಭಾಗದಲ್ಲಿ 4 ಜನ ಆಟಗಾರ ನಡುವೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 4-2. ಮತ್ತೊಮ್ಮೆ ಅಂಕಿ. ಶರವೇಗದ ದಾಳಿಗಾರ 10 ನಂಬರ್ ಆಟಗಾರನ ಬಹಳ ಅದ್ಭುತವಾಗಿ ಆಡ್ತಕ್ಕಂತ ಆಟಗಾರ ಅಂಕಿತ್. ಇದು ಕೋಟೆ, ಬಾಗಲಕೋಟೆ. ನಾನು ಭಾಗ್ಯದ ಬಳೆಗಾರ ಹೋಗಿ ಬಾನಣ್ಣ ತವರೂರಿಗೆ ಒಂದು 2 ಲೈನ್ ಹಾಡ್ಬೋದ ಸರ್? 5 ಅಂಕಿತ್ ಅವರ ದಾಳಿ. ವಿನೋದ್ ಮತ್ತು ಗಣೇಶ್ ಅವರ ಮಧ್ಯ ಮೈಕಲ್ ಮಾತಾಡ್ತಾ ಇದ್ದಾರೆ. ಡಿಫೆಂಡರ್ ಗೊತ್ತಾಗಲ್ಲ ಅದು. ದಯವಿಟ್ಟು ಸಹಕರಿಸಬೇಕು. ಇಬ್ರು ಮೈಕಲ್ ಮಾತಾಡ್ಬೇಕಾರೆ. ಸರಿ. 5-5 ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಸೋಮು ಲಾಸ್ಟ್ ಸ್ಟ್ರಗಲ್ ಇದ್ದಾಗ ಸ್ವಲ್ಪ ಟೈಮ್ ಗೊತ್ತಾಗಲ್ಲ ಅವರಿಗೆ. ಓಕೆ ಸರ್, ವೇಟ್ ಮಾಡಿ. 6-5 ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯೊಂದಿಗೆ ದೆಹಲಿ. ಮತ್ತೊಮ್ಮೆ ಬಬ್ಲು ದಾಳಿ ಭಾಗದಲ್ಲಿ 6-5 ಪಂದ್ಯ ಸಾಗ್ತಾ ಇದೆ. 2 ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ. 2 ತಂಡದಲ್ಲಿ ಸಾಕಷ್ಟು ಪಂದ್ಯ ಆಡಿದ ಆಟಗಾರರು ತಮ್ಮ ಅನುಭವವನ್ನ ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನೋಡುಗರ ಮನ ಗೆದ್ದಿರುವಂತಹ ಆಟಗಾರರು. 6-5 ಪಂದ್ಯ. 1 ಅಂಕದ ಅಂತರದೊಂದಿಗೆ ದೆಹಲಿ ತಂಡ ಮುಂದೆ ಸಾಗ್ತಾ ಇದೆ. 4 ಜನ ಆಟಗಾರ ನಡುವೆ ಬೋನಸ್ ಲೈನ್ ಆಫ್ ಬಿದ್ದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಬಬ್ಲು ಕಿಕ್ ದಾಳಿಯೊಂದಿಗೆ ವಾಪಸ್ ಅಂತೆಯನ್ನು ಪಡೀತಾ ಇದ್ದಾರೆ. ಡೂ ಆರ್ ಡೈ. ದೆಹಲಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಡಿಸೈಡ್ ರೈಟ್, ಥರ್ಡ್ ರೈಟ್. ಈ ಬಾರಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಡಿಫೆನ್ಸ್ ಭಾಗದಲ್ಲಿ. ಇದು ಕೋಟೆ ಬಾಗಲಕೋಟೆ. ಡೂ ಆರ್ ಡೈ ದಾಳಿಯಲ್ಲಿ ಮತ್ತೊಮ್ಮೆ ಗಣೇಶ್. ಹಿಂದಿನ ದಾಳಿಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂತ ಆಟಗಾರ. ಡೂ ಆರ್ ಡೈ ದಾಳಿ ಇದೆ. 4 ಜನ ಆಟಗಾರ ನಡುವೆ ಈ ಬಾರಿ ಸುಲಭದ ಅಂಕವನ್ನ ಪಡೀತಾ ಇದ್ದಾರೆ. ಯಶಸ್ಸನ್ನ ಕಾಣ್ತಾ ಇದ್ದಾರೆ. 7-6 1 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ. ಪಂದ್ಯ ಆರಂಭದ ಉದ್ದಗಲೂ ಕೂಡ ಸ್ಟ್ರಗಲ್ ದಲ್ಲಿ ಸಾಗ್ತಾ ಇದೆ. ಟೈಮ್ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಸುಪಟಕಲ್ ಆನ್ ಇದ್ದಂತ ಸಂದರ್ಭದಲ್ಲಿ ಗಣೇಶ್ ಅವರನ್ನ ಬಳಸ್ತಾ ಇದ್ದಾರೆ. ರೈಟ್ ರೈಡರ್ ನ ಮ್ಯಾಟ್ ಮೇಲೆ ಹೆಚ್ಚು ಸಮಯ ಬಳಸ್ತಾ ಇದ್ದಾರೆ ಬಾಗಲಕೋಟೆ ತಂಡದ ಆಟಗಾರರು.
ಸುಪಟಿಗಳಾಣದೆ 3 ಜನ ಆಟಗಾರರು. ಒಂದ್ ನಿಮಿಷ. ಅದ್ಭುತವಾದ ದಾಳಿ ಆಗ್ತಾ ಇದೆ. ಏರೋಪ್ಲೇನ್ ದಾಳಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಸರ್ ಹೇಳಿ. ಸರ್, ಪ್ರಭು ಗುಡ್ಡಾಕರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ದಯವಿಟ್ಟು ಸೋಮು ಜಮನ್ಕಟ್ಟಿ ಅವರು ವೇದಿಕೆ ಮೇಲೆ ಕರ್ಕೊಂಡು ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ಶ್ರೀ ಪ್ರಭು ಗುಡ್ಡಾಕರ್ ಅವರು ಫಾರೆಸ್ಟ್ ಬನ್ನಿ, ಮೇಲೆ ಬನ್ನಿ ಸರ್. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆತಿಯನ್ನ ಪಡೀತಾ ಇದ್ದಾರೆ. 8-7 ಪಂದ್ಯ. ಬಬ್ಲು ಮತ್ತೊಮ್ಮೆ ಆರಂಭಿಕ ಆಟಗಾರ ದಾಳಿ ಭಾಗದಲ್ಲಿ. ಸುಪಟಿಗಳಾಣಿದೆ 3 ಜನ ಆಟಗಾರ ನಡುವೆ. ಇಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಇದು ಬೇಡವಾದಂತಹ ದಾಳಿ ಆಗುವ ಸಾಧ್ಯತೆಯಲ್ಲಿ ಬಬ್ಲು ಅವರ ಮಿಸ್ಟೇಕ್ ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ಸೂಪರ್ ಟ್ಯಾಕಲ್ ಆಗ್ತಾ ಇದ್ದಾರೆ. ಎಂದಕ್ಷಣ ಗಣನೆ 9-8 ದೆಹಲಿ ತಂಡದ ಪರವಾಗಿ ಅಂಕಿತ ದಾಳಿ ಭಾಗದಲ್ಲಿ. ಒಂದು ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಗಣೇಶನ ಬಲ ದಾಳಿ ಸಾಕಷ್ಟು ಬಾರಿ ಬಾಗಲಕೋಟೆ ತಂಡಕ್ಕೆ ಆಶ್ರಯ ಆದ ಆಟಗಾರ. 9-8 ಪಂದ್ಯ. ಈ ಬಾರಿ ಇಲ್ಲಿ ಮತ್ತೊಮ್ಮೆ ಗಣೇಶ್ ಅವರ ಬಂಧನ ಆಗ್ತಾ ಇದೆ. ಬಾಗಲಕೋಟೆ ತಂಡಕ್ಕೆ ಮತ್ತೊಂದು ದೊಡ್ಡ ಆಘಾತ. 10-8. ಅಂಕಿತ ದಾಳಿ ಭಾಗದಲ್ಲಿ 4 ಜನ ಆಟಗಾರ ನಡುವೆ. ಶರವೇಗದ ದಾಳಿಗಾರ. ಎಂದ ರೋಚಕ ದಾಳಿ ಅಂತ ಹೇಳ್ಬೋದು. ಆಫಿಷಿಯಲ್ ಟೈಮ್ ಔಟ್. ಸ್ವಲ್ಪ 11-8 ಪಂದ್ಯ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ವಿನೋದ್ರವರ ದಾಳಿ ಇದೆ. ಬಾಗಲಕೋಟೆ ತಂಡದ ಸಪಡಿಯು ದಾಳಿಗಾರ. ಕಾತ್ ನೋಡ್ಬೇಕಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ನಡೀತಾ ಇದೆ. ಅದ್ಭುತವಾದ ಕಿಕ್ ಬಂತು, ಆದ್ರೂ ಕೂಡ ಬಲಿಷ್ಠವಾದ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ. ಲೆಫ್ಟ್ ಕಾರ್ನರ್. 12-8 ಪಂದ್ಯ. 4 ಅಂಕದ ಮುನ್ನಡೆಯಲ್ಲಿದೆ. ಪಂದ್ಯದ ಗತಿಯ ಬದಲಾವಣೆ ಆಗ್ತಾ ಇದೆ. ಮತ್ತೊಮ್ಮೆ ಅಂಕಿತ್, ಪ್ರದೀಪ್ ಮತ್ತು ಓಂಕಾರ್ ಅವರ ಮಧ್ಯದಲ್ಲಿ ಅಂಕಿತ್ ಅವರ ದಾಳಿ ಇತ್ತು. ಶರವೇಗದ ದಾಳಿಗಾರ ಜಂಪ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಸ್ಕೋರ್ ಅಪ್ಡೇಟ್ ಮಾಡ್ರಪ್ಪ. 13-8 ಪ್ರದೀಪ್ ದಾಳಿ ಭಾಗದಲ್ಲಿ ಅಂತಿಮ ಆಟಗಾರ. ಎಂತ ಒಂದು ಪ್ರಯತ್ನ, ಆದ್ರೂ ಕೂಡ ವಿಫಲ. 1+2 3.2 ದೆಹಲಿ. ಒಂದೇ ಒಂದು ಮಿಸ್ಟೇಕ್ ದಿಂದ 8 ಅಂಕಗಳ ಅಂತರ. ದೆಹಲಿ ತಂಡ ಮತ್ತೊಮ್ಮೆ ದೆಹಲಿ ತಂಡದ ಎಡಬದಿಯ ದಾಳಿಗಾರ. ಅದ್ಭುತವಾದ ಚೈನ್ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತಹ ಟ್ಯಾಕಲ್. ಹದಿನಾರು 9 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಗಣೇಶ್, ಬಾಗಲಕೋಟೆ ತಂಡದ ಪ್ರಮುಖ ದಾಳಿಗಾರ. ಈ ಬಾರಿ ಮತ್ತೊಮ್ಮೆ ಬಂಧನ ಆಗ್ತಾ ಇದ್ದಾರೆ. ಗಣೇಶ್ ಅವರಿಗೆ ಸುಲಭದ ರೀತಿಯಲ್ಲಿ ಅಂಕವನ್ನ ನೀಡ್ತಾ ಇಲ್ಲ. ಮತ್ತೊಮ್ಮೆ ವಿನೋದ್ ರವರ ದಾಳಿ. 18-9 ಪಂದ್ಯ ಸಾಗ್ತಾ ಇದೆ. 9 ಅಂಕಗಳ ಬೃಹತ್ ಅಂತರ. ಆಡಿಯನ್ಸ್ ಫ್ಯಾಕ್ಟರಿ ದೆಹಲಿ ತಂಡ ಮುಂದೆ ಸಾಗ್ತಾ ಇದೆ. ಯಾವುದೇ ಅಂಕವಿಲ್ಲದೆ ಮళ్ళీ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ದೆಹಲಿ ತಂಡದ ಸಪಡಿಯು ದಾಳಿಗಾರ. ಅದ್ಭುತವಾದ ಮೈದಾನದ ಮಧ್ಯದಲ್ಲಿ 20-10 ಪಂದ್ಯ.
10 ಅಂಕದ ಮುನ್ನಡೆಯೊಂದಿಗೆ ದೆಹಲಿ ತಂಡ ಸಾಗ್ತಾ ಇದೆ. ಮತ್ತೊಮ್ಮೆ ಗಣೇಶ್ ಅವರ ದಾಳಿ ಕಾತ್ ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಇಪ್ಪತ್ತು 11ರೊಂದಿಗೆ ಪಂದ್ಯ. ಸಚಿನ್ ಅವರು ಬೇಗ ಅಪ್ಡೇಟ್ ಮಾಡಿ, ನೀವು ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಇಪ್ಪತ್ತು 11ರೊಂದಿಗೆ ಪಂದ್ಯ. ಅಂಕಿತ ದಾಳಿ ಭಾಗದಲ್ಲಿ 21-11 ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ 5 ಜನ ಆಟಗಾರ ನಡುವೆ ಮತ್ತೊಮ್ಮೆ ಬಾಗಲಕೋಟೆ ತಂಡದ ಪರವಾಗಿ ವಿನೋದ್ ದಾಳಿ ಭಾಗದಲ್ಲಿ ಕಾತ್ ನೋಡಬೇಕು. ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೆಹಲಿ ತಂಡಕ್ಕೆ ಈಗಾಗಲೇ ತೀರ್ಪುಗಾರರು ಸೂಚನೆಯನ್ನು ನೀಡ್ತಾ ಇದ್ದಾರೆ. ದೆಹಲಿ ಕ್ಯಾಪ್ಟನ್ ಕಂಟ್ರೋಲ್ ಯುವ ಟೀಮ್ ಅಂತ. 21-11ರೊಂದಿಗೆ ಪಂದ್ಯ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 21-11ರೊಂದಿಗೆ ಪಂದ್ಯ. ಇಪ್ಪತ್ತೊಂದು 11. ಈ ಬಾರಿ ಕೂಡ ಗಣೇಶಪುರ ಬಂಧನ ಆಗ್ತಾ ಇದೆ. ಇಪ್ಪತ್ತೆರಡು 11. ಮತ್ತೊಮ್ಮೆ ಬಬ್ಲು ಈ ಬಾರಿ ಬಂಧನ ಆಗ್ತಾ ಇದ್ದಾರೆ. 23-11ರೊಂದಿಗೆ ಪಂದ್ಯ. ಇಪ್ಪತ್ಮೂರು 11ರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಬಹಳ ಸಮಯದ ನಂತರ ಮತ್ತೊಮ್ಮೆ ಬಾಗಲಕೋಟೆ ತಂಡಕ್ಕೆ ಮತ್ತೊಂದು ಅಂಕವನ್ನ ಲಭಿಸ್ತಾ ಇದೆ. 23-12ರೊಂದಿಗೆ ಪಂದ್ಯ. ಲೇಟ್ ಎಂಟ್ರಿ ಆದ ಕಾರಣ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನು ಕೂಡ ಅಂಕವನ್ನ ನೀಡ್ತಾ ಇದ್ದಾರೆ ಬಾಗಲಕೋಟೆ ತಂಡಕ್ಕೆ. 23-13 10 ಅಂಕದ ಮುನ್ನಡೆಯೊಂದಿಗೆ ದೆಹಲಿ ತಂಡ. ಇಲ್ಲಿ ಮತ್ತೊಮ್ಮೆ ದೆಹಲಿ ತಂಡದ ಪರವಾಗಿ ಅಂಕಿ ಸೆರಬೇಗದ ದಾಳಿಗಾರ. ಮಿಸ್ಟೇಕ್ ಬರ್ತಾ ಇದೆ ಇಲ್ಲಿ ಪ್ರದೀಪ್ ಅವರಿಂದ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಇದ್ದಂತ ಆಟಗಾರ ಬೇಡವಾದಂತ ಟ್ಯಾಕಲ್ಗೆ ಮುಂದಾದಂತ ಆಟಗಾರ ಅಂಗಡದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ. 24-13ರೊಂದಿಗೆ ಪಂದ್ಯ. ನಿರಂತರವಾಗಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆರಂಭದ 10 ನಿಮಿಷ ಆರಂಭದಲ್ಲಿ 10 ನಿಮಿಷ ಕಾತಾಡಬೇಕಿನ್ನು ಸಾಕಷ್ಟು ಸಮಯ ಇದೆ. ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಪಂದ್ಯ ಬದಲಾವಣೆ ಆಗಬಹುದು. ಮಾಡಬಲ್ಲಂತ ಆಟಗಾರರು ಕೂಡ ಅಂಗಡದ ಒಳಭಾಗದಲ್ಲಿದ್ದಾರೆ. ಆದರೆ ದಾಳಿಗಾರರ ಕೊರತೆ ಆಗ್ತಾ ಇದೆ. ದಾಳಿ ವಿಭಾಗದಲ್ಲಿ ಅಂಕ ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ದೆಹಲಿ ತಂಡ ಕೂಡ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಅನ್ನ ಮಾಡ್ತಾ ಇಲ್ಲ ಯಾವುದೇ ರೀತಿ ಅಂತ. 26-13 ಅಂಕದ ಬೃಹತ್ ಅಂತರದಲ್ಲಿ ದೆಹಲಿ. ಇಪ್ಪತ್ತೇಳು 14 ಬಬ್ಲು ಮತ್ತೊಮ್ಮೆ ದಾಳಿ ಭಾಗದಲ್ಲಿ. ಸೆರೆವೇಗದ ದಾಳಿಗಾರ. ಪ್ರಯತ್ನ ನಡೀತಾ ಇದೆ, ಆದರೆ ಫಲ ಸಿಗ್ತಾ ಇಲ್ಲ. 27-14ರೊಂದಿಗೆ ಪಂದ್ಯ. ಇಪ್ಪತ್ತೆಂಟು 14ರೊಂದಿಗೆ ಪಂದ್ಯ. ಬೋನಸ್ +5.
28-16 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಅಂಕಿ ಸಚಿನ್ ಅವರೇ, ಟ್ಯಾಕಲ್ ಆಗಿದ್ದು ಆದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ. ಪ್ರದೀಪ್ ಅವರಿಂದ ಬಂದಾದ್ರೆ ಸಪೋರ್ಟ್ ಬೇಗನೆ ಸಿಗ್ಲಿಲ್ಲ. ಮೂರನೇ ಬಾರಿಗೆ ಅದೇ ಆಟಗಾರ ಅಂಗಡಿಯಿಂದ ಆಚೆಗೆ ಹೋಗ್ತಾ ಇದ್ದಾರೆ. ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಕೂಡ ಅವರು. ಸುಪಡಿಗಲಾಡಿದ ಮತ್ತೊಮ್ಮೆ ಅಂಕಿ ನೋಡ್ಬೇಕಿಲ್ಲಿ. ಈ ಬಾರಿ ಸ್ವಲ್ಪ ಹಿಂದೆನೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಅವರು. ಎಂತ ಏರೋಪ್ಲೇನ್ ದಾಳಿ ಆಗ್ತಾ ಇದೆ. ಆದರೆ 1+2 3.2 ಡೆಲ್ಲಿ 34-19 34-19 in favor of Delhi. ಗಣೇಶ್ ಮೂವತ್ನಾಲ್ಕು 19 ಪಂದ್ಯ ಸಾಗ್ತಾ ಇದೆ. ಬೋನಸ್ +2 ಪಾಯಿಂಟ್ಸ್. ನಾಳೆ ದಿವಸ ಇದೇ ಮೈದಾನದಲ್ಲಿ ಸೋಮವಾರ ನವಿಲು ಬರ್ತತಿಲಿ